ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮಿಸ್ಸಸ್ ಶೆಟ್ಟಿಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಮಹಾರಾಷ್ಟ್ರ ಫೇಮಸ್ ಸ್ನ್ಯಾಕ್ಸ್ ಬಾಕರ್ವಾಡಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ಖಾರವಾಗಿ ಸ್ವಲ್ಪ ಟ್ಯಾಂಗಿಯಾಗೆ ಮತ್ತು ಕ್ರಿಸ್ಪಿಯಾಗೆ ಇರುತ್ತೆ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಬನ್ನಿ ಆಗಿದ್ರೆ ಬಾಕರ್ವಾಡಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಐಟಮ್ಸ್ ಏನೇನೆಂದರೆ ಕಡಲೆ ಹಿಟ್ಟು, ಮೈದಾ, ಕೊಬ್ಬರಿ ತುರಿ, ಒಣಮೆಣಸಿನ್ಕಾಯಿ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ, ಜೀರಿಗೆ, ಧನ್ಯಾ, ಗಸಗಸೆ, ಸೋಂಪು, ಗರಂ ಮಸಾಲ ಮತ್ತು ಹುಣಸೆ ಹಣ್ಣಿಂದು ಸ್ವೀಟ್ ಚಟ್ನಿ. ಫಸ್ಟು ನಾನು ಹಿಟ್ಟನ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಒಂದು ಬೌಲ್ಗೆ 1 ಬೌಲ್ ಮೈದಾ, 2 ಸ್ಪೂನ್ ಕಡಲೆ ಹಿಟ್ಟು, ಸ್ವಲ್ಪ ಉಪ್ಪು, ಕಾಯಿಸ್ಕೊಂಡಿರೋ ಎಣ್ಣೆ, ಸ್ವಲ್ಪ ನೀರನ್ನ ಹಾಕೊಂಡು ಚೆನ್ನಾಗಿ ನಾದ್ಕೋಬೇಕು. ಇದು ತುಂಬಾ ಸಾಫ್ಟ್ ಆಗೋ ತನಕ ನಾದ್ಕೊಳ್ಳೋಣ. ನಾದ್ಕೊಂಡಿದ್ದೆಲ್ಲ ಆದ್ಮೇಲೆ ಇದನ್ನ ಒಂದು 15 ನಿಮಿಷ ನೆನೆಯಕ್ಕೆ ಬಿಡಬೇಕು. ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ. ನೆಕ್ಸ್ಟು ಬಾಕರ್ವಾಡಿ ಮಸಾಲೆನ ರೆಡಿ ಮಾಡೋಣ. ಇದಕ್ಕೆ ಒಂದು ಬಟ್ಲುಗೆ 1 ಸ್ಪೂನ್ ಧನ್ಯಾ ಹಾಕಿ ಫ್ರೈ ಮಾಡ್ಕೋಬೇಕು. 1 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಸೋಂಪು, ಅರ್ಧ ಸ್ಪೂನ್ ಗಸಗಸೆ ಹಾಕಿ ಫ್ರೈ ಮಾಡೋಣ. ಲೋ ಫ್ಲೇಮ್ನಲ್ಲೇ ಮಾಡ್ಕೊಳ್ಳಿ, ಇಲ್ಲಾಂದರೆ ಸೀದೋಗುತ್ತೆ. ನೆಕ್ಸ್ಟು ಇದಕ್ಕೆ 1 ಬೌಲ್ ಕೊಬ್ಬರಿ ತುರಿ, 5 ಒಣಮೆಣಸಿನ್ಕಾಯಿ ಮತ್ತು 2 ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡಬೇಕು. ಈಗ ಇದನ್ನ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಉಪ್ಪು, 1 ಸ್ಪೂನ್ ಗರಂ ಮಸಾಲ ಹಾಕಿ ರುಬ್ಕೊಳ್ಳೋಣ. ನಾನು ಇದಕ್ಕೆ ನೀರನ್ನ ಯೂಸ್ ಮಾಡಿಲ್ಲ, ಹಾಗೆ ಡ್ರೈ ಆಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ಈಗ 15 ನಿಮಿಷ ಆಗಿದೆ, ಹಿಟ್ಟೆಲ್ಲ ನೆಂದಿರುತ್ತೆ. ಇದನ್ನ ಲಟ್ಸ್ಕೋಬೇಕು. ನಿಮಗೆ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಲಟ್ಸ್ಕೊಳ್ಳಿ. ಆಗ ಎಣ್ಣೆಲಿ ಫ್ರೈ ಮಾಡಿದಾಗ ನೀಟಾಗೆ ಫ್ರೈ ಆಗುತ್ತೆ. ನೋಡಿ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಲಟ್ಸಿದ್ದೀನಿ. ನೆಕ್ಸ್ಟು ಇದ್ರ ಮೇಲೆ ಹುಣಸೆ ಹಣ್ಣಿಂದು ಸ್ವೀಟ್ ಚಟ್ನಿನ ಹಾಕೋತಾ ಇದ್ದೀನಿ. ಇದನ್ನ ನೀಟಾಗೆ ಸೌರ್ಕೊಳ್ಳೋಣ ಎಲ್ಲ ಕಡೆನೂ. ಇದ್ರ ಮೇಲೆ ನಾವು ಪೌಡರ್ ಮಾಡ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕೋತಾ ಇದ್ದೀನಿ. ಇದೂ ಅಷ್ಟೇ ನೀಟಾಗೆ ಸ್ಪ್ರೆಡ್ ಮಾಡ್ಕೋಬೇಕು. ಕಾರ್ನರ್ಸ್ಗೆಲ್ಲ ಮಸಾಲೆನ ಹಾಕೋಬೇಡಿ, ಯಾಕಂದ್ರೆ ನಾನು ನೀರನ್ನ ಸೌರ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಎಣ್ಣೆಲಿ ಬಿಟ್ಟಾಗ ಮಸಾಲೆ ಎಲ್ಲ ಸಪ್ರೇಟ್ ಆಗಲ್ಲ, ನೀಟಾಗಿರುತ್ತೆ. ನೀರೆಲ್ಲ ಕಾರ್ನರ್ಸ್ಗೆ ಅಪ್ಲೈ ಮಾಡಾದ್ಮೇಲೆ ಈ ಥರ ನೀಟಾಗಿ ರೋಲ್ ಮಾಡ್ಕೋಬೇಕು. ನೀವು ರೋಲ್ ಮಾಡ್ಕೋಬೇಕಾದ್ರೆ ಪ್ರೆಸ್ ಮಾಡಿಕೊಂಡು ನೀಟಾಗಿ ರೋಲ್ ಮಾಡ್ಕೊಳ್ಳಿ. ರೋಲ್ ಆದ್ಮೇಲೆ 2 ಕಾರ್ನರ್ಸ್ನ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ಒಂದು ಮೀಡಿಯಂ ಸೈಜ್ನಲ್ಲಿ ಕಟ್ ಮಾಡ್ಕೋಬೇಕು. ನೋಡಿ, ನಾನು ವಿಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನೋ ಅದೇ ರೀತಿ ಕಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಿ ಲೇಯರ್ಸ್ ಬಂದಿದೆ. ಈಗ ಇದನ್ನ ಮಧ್ಯದಲ್ಲಿ ಪ್ರೆಸ್ ಮಾಡಿ ಇಟ್ಕೊಳ್ಳೋಣ. ಈ ತರ ಮಾಡೋದ್ರಿಂದ ಎಣ್ಣೆಲಿ ಹಾಕಿದ ತಕ್ಷಣ ಮಸಾಲೆ ಎಲ್ಲ ಆಚೆ ಬರಲ್ಲ. ಈ ತರ ಎಲ್ಲ ಬಾಕರ್ವಾಡಿನೂ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ. ಈ ಕಡೆ ಎಣ್ಣೆ ಕೂಡ ಕಾದಿದೆ. ಒಂದೊಂದೇ ಬಾಕರ್ವಾಡಿನ ಹಾಕೊಳ್ಳೋಣ. ನಾನು ಎಣ್ಣೆನ ಮುಂಚೆನೆ ಕಾಯಕ್ಕಿಟ್ಟಿದ್ದೆ. ಇದು ಚೆನ್ನಾಗಿ ಕಾದಿರಬೇಕು. ಬಾಕರ್ವಾಡಿ ಬಿಟ್ಮೇಲೆ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ಳಿ. ಎರಡು ಸೈಡು ನೀಟಾಗಿ ಫ್ರೈ ಮಾಡ್ಕೋಬೇಕು.
ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಬಾಕರ್ವಾಡಿ ರೆಡಿ ಆಗಿದೆ. ಇದೊಂದು ಈವ್ನಿಂಗ್ ಟೈಮ್ಗೆ ಒಳ್ಳೆ ಸ್ನ್ಯಾಕ್ಸು. ನಿಮ್ಮ ಮನೇಲೂ ಈ ರೆಸಿಪಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಸೊ ಹೊಸ ರೆಸಿಪಿದು ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.